ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಇಷ್ಟೋ ವಿಶಿಷ್ಟಶಿಷ್ಟೇಷ್ಟಶಿಖಂಡಿ ನಹುಷೋ ವೃಷಃ ಕ್ರೋಧಃ ಕ್ರೋಧವತ್ಕರ್ತ ವಿಶ್ವಬಾಹುರ್ಮಹೀಧರಃ. ನಿನ್ನೆ ದಿನ ನಾವು ಕ್ರೋಧಕೃತ್ ಕರ್ತ ಎಂಬುವಂತಹ ಭಗವಂತನ ನಾಮಗಳನ್ನು ಹೇಳಿಕೊಂಡು ಇವತ್ತು ವಿಶ್ವಬಾಹು. ವಿಶ್ವಬಾಹು ವಿಶ್ವಾಃ ಅನಂತಾಃ ಬಾಹವಃ ಭುಜಃ ಯಸ್ಯ ಸಃ ವಿಶ್ವಬಾಹು. ವಿಶ್ವಾಃ ಅನಂತಾಃ ಅನಂತವಾದ ಬಾಹವಃ ಭುಜಃ ಅನಂತವಾದಂತಹ ತೋಳುಗಳು ಉಳ್ಳವನು ಯಾವನಿಗೆ ಇದೆಯೋ ಅವನು ವಿಶ್ವಬಾಹು. ಭಗವಂತನಿಗೆ ಅನಂತ ಬಾಹುಗಳಿದೆ, ಒಂದಲ್ಲ ಎರಡಲ್ಲ ಅನೇಕ ಬಾಹುಗಳು, ಅನಂತ ಬಾಹುಗಳು. ಅಷ್ಟೇನಾ ಅಂತ ಹೇಳಿದರೆ ಋಗ್ವೇದದಲ್ಲಿ, ಗೀತಾಭಾಷ್ಯದಲ್ಲಿ, ಯಜುರ್ವೇದದಲ್ಲಿ, ಗೀತಾಭಾಷ್ಯದಲ್ಲಿ ಇಲ್ಲಿ ಎಷ್ಟು ಅಂತ ಹೇಳಿದರೆ ಒಂದು ತೋಳುಗಳೇ ಅಲ್ಲ. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಉತ ವಿಶ್ವತಸ್ಪಾತ್ ವಿಶ್ವಶಬ್ದಶ್ಚ ಅನಂತವಾಚಿ ಸರ್ವಂ ಸಮಸ್ತಂ ವಿಶ್ವಂಚ ಅನಂತಂ ಪೂರ್ಣಮೇವ ಚ ಅಭಿಧಾನಂ ತಥಾ ಚ ವಿಶ್ವತಃ ಇತಿ ಪ್ರಥಮಾರ್ಥೆ ತಸಿಹಿ ಇತ್ಯುಕ್ತಂ ಭವತಿ ಅಂತ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಮತ್ತು ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾ ಸರ್ವತೋ ಅನಂತರೂಪಂ. ಅನೇಕ ಶಬ್ದೋ ಅನಂತವಾಚಿ ಅನಂತಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವ. ಇನ್ನು ಭಗವಂತನು ಅನಂತ ತೋಳುಗಳೇ ಉಳ್ಳವನಲ್ಲ, ಅನಂತ ಚಕ್ಷುಗಳು ಉಳ್ಳವನು. ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್. ಅನಂತ ಕಣ್ಣುಗಳುಳ್ಳವನು, ಅನಂತ ಮುಖಗಳುಳ್ಳವನು, ಅನಂತ ಬಾಹುಗಳುಳ್ಳವನು ಅಂತ ಅಂದು ಋಗ್ವೇದ ಮತ್ತು ಯಜುರ್ವೇದದಲ್ಲಿ ಹೇಳಲ್ಪಟ್ಟಿದೆ. ಅಷ್ಟೇ ಅಲ್ಲ, ಭಾಬ್ರವ್ಯ ಶಾಖೆ ಏನು ಹೇಳುತ್ತೆ, ಭಗವಂತನು ಅನಂತ ಪಾದಗಳುಳ್ಳವನು, ಅನಂತ ಬಾಹುಗಳುಳ್ಳವನು ಅಂತ ಹೇಳ್ತಾ ಇದೆ. ಭಗವಂತನ ಒಂದು ಈ ಅನಂತ ಬಾಹುಗಳು, ಉದರಗಳು, ಮುಖಗಳು, ಚಕ್ಷುಗಳು ಈ ರೀತಿಯಾಗಿ ಇರುವಂತಹ ಈ ವಿಶ್ವರೂಪವನ್ನು ಕುರುಕ್ಷೇತ್ರ ಸಮರಾಂಗಣದಲ್ಲಿ ಭಗವಂತ ಅರ್ಜುನನಿಗೆ ತೋರಿಸ್ತಾನೆ. ಅರ್ಜುನ ಆ ವಿಶ್ವರೂಪವನ್ನು ನೋಡಿ ಹೇಳ್ತಾನಂತೆ, ಅನಂತಪಾದಂ
ತಮನಂತಬಾಹುಂ ಅನಂತವಕ್ತ್ರಂ ಪುರುರೋಪಮೇಕಂ ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾ ಸರ್ವತೋ ಅನಂತರೂಪಂ. ಅನೇಕ ಶಬ್ದೋ ಅನಂತವಾಚಿ ಅನಂತಬಾಹುಂ ಶಶಿಸೂರ್ಯನೇತ್ರಂ. ಆ ಅರ್ಜುನ ವಿಶ್ವರೂಪವನ್ನು ಏನು ನೋಡಿದ್ದಾನೆ ಅಂತ ಹೇಳಿದರೆ, ಆ ಅರ್ಜುನ ಹೇಳ್ತಾನಂತೆ, ಹೇ ಸ್ವಾಮಿ, ನಾನು ಅನಂತ ಬಾಹುಗಳನ್ನು ನೋಡ್ತಾ ಇದ್ದೇನೆ ನಿನ್ನಲ್ಲಿ. ಬಾಹು, ಉದರ, ಅನಂತ ಮುಖಗಳು ಒಂದಲ್ಲ, ಎಲ್ಲವೂ ಕೂಡ ಅನಂತವಾಗಿ ನಾನು ನಿನ್ನಲ್ಲಿ ನೋಡ್ತಾ ಇದ್ದೇನೆ. ನಮಗೆ ಒಂದು ರಾವಣಾಸುರ ದಶಕಂಠ ಅಂತೇಳಿ ಅವನಿಗೆ 10 ಶಿರಸ್ಸುಗಳಿದೆ ಅಂದ್ರೇ ನಾವು ಆಶ್ಚರ್ಯ ಹೋಗ್ತಾ ಇದ್ದೇವೆ. ಅವನು ಕಾರ್ತವೀರ್ಯಾರ್ಜುನಿಗೆ ಸಹಸ್ರಬಾಹುಗಳಿದೆ ಅಂತ ಹೇಳ್ತಾರೆ. ಆದರೆ ಭಗವಂತನಿಗೆ ಇಲ್ಲಿ ಅನಂತ, ಅದಕ್ಕೆ ಹೇಳ್ತಾ ಇದ್ದಾರೆ ಅನಂತ ಶಬ್ದೋ ಅನಂತ ವಿಶ್ವ ಶಬ್ದಶ್ಚ ಅನಂತವಾಚಿ ವಿಶ್ವತಶ್ಚಕ್ಷುರುತ ಅಂಬೋ ಕಡೆ ವಿಶ್ವ ಶಬ್ದಕ್ಕೆ ಅನಂತ ಅಂತ ಅರ್ಥ. ಮತ್ತು ಅನೇಕ ಬಾಹೂದರ ವಕ್ತ್ರನೇತ್ರ ಒಂದು ಕಡೆ ಅನೇಕ ಶಬ್ದೋ ಅನಂತವಾಚಿ, ಅನೇಕ ಆ ಶಬ್ದಕ್ಕೆ ಅನಂತ ಅಂತ ಅರ್ಥ. ಅನೇಕ ಅಂತಂದರೆ ಏಕ ಅಂದರೆ ಒಂದು, ಅನೇಕ ಅಂದರೆ ಒಂದಲ್ಲದ್ದು, ಎರಡೂ ಅನೇಕವೇ, ಮೂರೂ ಅನೇಕವೇ. ಅಲ್ಲಿ ಅನೇಕ ಶಬ್ದಕ್ಕೆ ಒಂದಲ್ಲದ್ದು ಅಂತ, ಒಂದಲ್ಲದ್ದು ಅಲ್ಲದೆ ಎಷ್ಟು ಅಂತ ಹೇಳಿದರೆ ಅನಂತವಾದದ್ದು ಅಂತೇಳಿ ಅರ್ಥ. ಎಲ್ಲ ಗಣನೆ ಮಾಡುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ಇಷ್ಟು ಉಳ್ಳವನು. ಇದು ಭಗವಂತನ ಒಂದು ವಿಶ್ವರೂಪ. ನಮೋಸ್ತನಂತಾಯ ಸಹಸ್ರಮೂರ್ತೆಯೇ ಸಹಸ್ರಪಾದಾಕ್ಷಿ ಹಿರೋರ್ಭಾವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ. ಈ ರೀತಿಯಾಗಿ ಭಗವಂತನದು ಎಲ್ಲವೂ ಅನಂತ. ಯಾಕೆ? ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ಆದ ಕಾರಣ ಭಗವಂತನನ್ನು ಯಾರೂ ಕೂಡ ಸಮಗ್ರವಾಗಿ ಸಾಕಲ್ಯವಾಗಿ ಅವನ ರೂಪಗಳನ್ನು, ಗುಣಗಳನ್ನು, ಅವನ ಕ್ರಿಯೆಗಳನ್ನು ಯಾವುದು ಕೊನೆಗೆ ಅವನ ನಮ್ಮೆಲ್ಲರಿಗೂ 2 ಕಣ್ಣು, 2 ಕೈ, 2 ಕಾಲು, 1 ಮೂಗು, 1 ಬಾಯಿ ಹೀಗಿದ್ದರೆ ಭಗವಂತನಿಗೆ ಎಲ್ಲವೂ ಅನಂತವಾಗಿದೆ. ಅದಕ್ಕೆ ಭಗವಂತನ ಒಂದು ವಿಶ್ವರೂಪ. ಆ ವಿಶ್ವರೂಪ ಅಂತ ಹೇಳಿದರೆ ವಿಶ್ವಶಬ್ದಕ್ಕೆ ಅನಂತ ಅಂತ ಹೇಳ್ತಾ ಅದಕ್ಕೆ ಅರ್ಜುನ ಭಯಪಟ್ಬಿಡ್ತಾನೆ. ಏನು ಈ ಅನಂತ ಬಾಹುಗಳು, ಉದರಗಳು, ಕಣ್ಣುಗಳು, ಕಾಲುಗಳು, ಕೈಗಳು ಇವೆಲ್ಲವನ್ನು ನೋಡಿ ನನಗೆ ಮೈಯೆಲ್ಲ ನಡುಗುತ್ತಾ ಇದೆ. ನಾನು ಇದನ್ನು ನೋಡಲಾರೆ, ಇಂಥ ರೂಪವನ್ನು ನನಗೆ ನೋಡಲಿಕ್ಕಾಗ್ತಾ ಇಲ್ಲ. ಬೇಗನೆ ಉಪಸಂಹಾರ ಮಾಡಿ ನಿನ್ನ ಮತ್ತು ಸಾಮಾನ್ಯವಾದ ನಿನ್ನ ಒಂದು ಸಹಜವಾದ ಸುಂದರವಾದ ರೂಪವನ್ನು ತಗೋ ಅಂಥೇಳಿ ಅರ್ಜುನ ಕೇಳ್ಕೊಳ್ತಾನೆ. ಆದ ಕಾರಣ ಭಗವಂತನ ಒಂದು ವಿಶ್ವರೂಪ ಅಂದರೆ ಅದು ನಮ್ಮ ಊಹೆಗೂ ನಿಲುಕಲಿಕ್ಕೆ ಆಗುವುದಿಲ್ಲ. ಆದ ಕಾರಣವೇ ಸ್ವಾಮಿಗಳಿಗೆ ಅದು ಏನು ಅನಿಸ್ತೋ ಏನೋ ವಿಶ್ವರತ್ನ ಪಾಠ ಶುರು ಮಾಡೋ ವೇಳೆಗೆ ಓಂ ವಿಶ್ವಾಯ ನಮಃ ಅಂತೇಳಿ ವಿಶ್ವಶಬ್ದವನ್ನು ಹೇಳ್ತಾ ಅವರು ವಿಶ್ವರೂಪ ಮಂದಿರ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದರು. ಆದರೂ ಅವರ ಒಂದು ಭಗವಂತನ ಇಚ್ಛೆಯೇ ಬೇರೆ ಇತ್ತು. ಬುನಾದಿ ಹಾಕಿದ ನಂತರ ಅವರು ಹರಿಪದ ಸೇರಿದರು. ಆದರೂ ವಿಶ್ವರೂಪ ಮಂದಿರ ಇವಾಗ ನಿರ್ಮಾಣ ಪೂರ್ತಿಯಾಗಿದೆ. 2 ವಿಶ್ವರೂಪ ವಿಗ್ರಹಗಳನ್ನು ಆರ್ಡರ್ ಕೊಟ್ಟಿದ್ದಾರೆ ಸ್ವಾಮಿಗಳೇ. ಒಂದು ಕಂಚಿಯಿಂದ ತಂದಿದ್ದನ್ನು ಮತ್ತು ಸ್ವಲ್ಪ ಸರಿ ಮಾಡಲಿಕ್ಕೆ ಅದು ಒಂದು ವಿಶ್ವರೂಪ, ಒಳಗೆ ಗರ್ಭಗುಡಿಲಿ ಒಂದು ವಿಶ್ವರೂಪ, ಮೇಲೆ ಎಂಟ್ರನ್ಸ್ ಒಳಗೆ ಮೇಲೆ ಆರ್ಚ್ ಒಳಗೆ ವಿಶ್ವರೂಪವನ್ನು ಇಡಲಿಕ್ಕೆ ಸ್ವಾಮಿಗಳು ಬಹುಶಃ ಈ ಒಂದು ಭಗವಂತನ ಒಂದು ಈ ವಿಶ್ವರೂಪದ ಕಲ್ಪನೆ ಅವರ ಒಂದು ಮನಸ್ಸಿಗೆ ಚೆನ್ನಾಗಿ ಹತ್ತಿತ್ತು ಅಂತ ಕಾರಣತ್ತೆ ಅವರು ಜ್ಞಾನಿಗಳು ಅವರು ಏನು ಮಾಡ್ತಾರೆ ಅದನ್ನು ಅವರ ಲೈಫಲ್ಲಿ ಅಪ್ಲೈ ಮಾಡಿ ಅನುಸಂಧಾನ ಮಾಡಿ ಅನುಷ್ಠಾನ ಮಾಡುವಂಥ ಅವರಾದ ಕಾರಣ ಅವರು ಆ ವಿಶ್ವರೂಪ ಮಂದಿರವನ್ನು ಚಿತ್ರಣ ಮಾಡಿದರು. ಅದರ ಪ್ರಕಾರ ವಿಶ್ವರೂಪ ಮಂದಿರವು ಆಗಿದೆ. ಅಂದರೆ ಸ್ವಾಮಿಗಳು ಈ ವಿಷ್ಣು ಸಹಸ್ರನಾಮ ಪಾಠ ಹೇಳುವಾಗ ಆ ಭಗವಂತನ ಒಂದು ವಿಶ್ವರೂಪದ ಒಂದು ಚಿಂತನೆ ಅವರು ಎಷ್ಟು ಚೆನ್ನಾಗಿ ಮಾಡಿಕೊಂಡು ಮಾಡ್ತಾಯಿದ್ರು. ಜ್ಞಾನಾನುಸಂಧಾನ ಪೂರ್ವಕವಾಗಿ ಪಾಠ ಮಾಡ್ತಾಯಿದ್ರು. ಅದರ ಫಲವೇ ಅವರು ವಿಶ್ವರೂಪ ಮಂದಿರವನ್ನು ಅದು ಹೆಸರಿಟ್ಟಿರೋದು ವಿಷ್ಣು ಸಹಸ್ರನಾಮ ವಿಶ್ವರೂಪ ಮಂದಿರ ಅಂತೇಳಿ ಹೆಸರಿಟ್ಟಿದ್ದಾರೆ. ಅದು ಅವರ ಒಂದು
ಇಲ್ಲಿ ನಾನು ಏನು ಯಾಕೆ ಹೇಳಲಿಕ್ಕೆ ಬಂದೆ ಅಂತ ಹೇಳಿದರೆ, ಸ್ವಾಮಿಗಳು ಪಾಠ ಮಾಡುವಾಗ ಕೇವಲ ಯಾಂತ್ರಿಕವಾಗಿ ಅಲ್ಲೇನು ಬುಕ್ಕಲ್ಲೇನಿದೆ ಅವ್ರಿಗೇನು ತೋಚತ್ತೆ ಆವಾಗ ಹೇಳೋದಲ್ಲದೆ, ಆ ಹೇಳೋದರನ್ನು ಸ್ವಾಮೀಜಿ ವಾಸ್ ಅಪ್ಲೈಯಿಂಗ್ ಇನ್ ಈಸ್ ಡೈಲಿ ಲೈಫ್. ಆ ಒಂದು ವಿಶ್ವರೂಪ ಚಿಂತನೆ ಅವರು ಏನು ಮಾಡಿದ್ರು ಅದರನ್ನು ಭಗವಂತನಿಗೆ ಆ ಒಂದು ಮಂದಿರ ಕಟ್ಟಿ ಸಮರ್ಪಣೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ರು ಅಂತ ಹೇಳ್ತಾ, ಈ ರೀತಿಯಾಗಿ ಭಗವಂತ ವಿಶ್ವಬಾಹುಗಳು ಉಳ್ಳವನು, ಅನಂತ ಬಾಹುಗಳು ಉಳ್ಳವನು. ಇನ್ನು ಅದು ಅನಂತ ಬಾಹುಗಳು ಉಳ್ಳವನಾಗಿದ್ದಾನೆ. ಆದರೆ ಅವು ಎಂಥದ್ದು ಬಾಹುಗಳು ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ ಇಲ್ಲಿ ಗೀತಾದಲ್ಲಿ, ಅನಂತ ಬಾಹುಂ ಶಶಿಸೂರ್ಯ ನೇತ್ರಂ, ಅನಂತ ಬಾಹುಗಳು, ಕಣ್ಣಲ್ಲಿ ಸೂರ್ಯ ಚಂದ್ರನನ್ನು ನಾನು ನೋಡ್ತಾ ಇದ್ದೇನೆ ಹೇ ಕೃಷ್ಣ ಅಂಥೇಳಿ ಅರ್ಜುನ ಹೇಳ್ತಾನೆ. ಇನ್ನು ಈ ಅನಂತ ಬಾಹುಗಳು ವಿಶಂತಿ ಗುಣಾಃ ಅತ್ರ ಇತಿ ವಿಶ್ವಾಃ ಗುಣಪೂರ್ಣಾಃ ತಾದೃಶಾ ಬಾಹವಃ ಭುಜಾಃ ಯಸ್ಯ ಸಹ ವಿಶ್ವಬಾಹುಃ ಅಂತ ಹೇಳ್ತಾರೆ. ಸರಿ, ಆ ಬಾಹುಗಳು ಎಂಥದ್ದು ಅಂತ ಹೇಳಿದರೆ ಗುಣಪೂರ್ಣವಾದದ್ದು. ಆ ಒಂದೊಂದು ಬಾಹುಗಳು ಕೂಡ, ಅನಂತ ಬಾಹುಗಳಲ್ಲಿ ಒಂದೊಂದು ಬಾಹುವು ಒಂದೊಂದು ತೋಳು ಕೂಡ ಗುಣಪೂರ್ಣವಾದಂತಹ ಭುಜಗಳು, ತೋಳುಗಳು ಯಾವನಿಗೆ ಇದೆಯೋ ಅವನು ವಿಶ್ವಬಾಹು, ಗುಣಪೂರ್ಣಗಳಾದ ಬಾಹುಗಳು ಉಳ್ಳವನು. ಇನ್ನು ಅದು ಆ ಬಾಹುಗಳು ಏನು ಪ್ರತ್ಯೇಕವೋ ಸ್ವರೂಪಾತ್ಮಕವಾದದ್ದೋ ಅಂತ ಹೇಳಿದರೆ, ಗುಣಪೂರ್ಣತ್ವಾತ್ ವಿಶ್ವ ಭಗವಾನ್ ತದಾತ್ಮಕಾಃ ಬಾಹವಃ ಯಸ್ಯ ಸಹ ವಿಶ್ವಬಾಹು ಅಂತ ಹೇಳ್ತಾ ಇದ್ದಾರೆ. ಸರಿ, ಅದು ಗುಣಪೂರ್ಣವಾದದ್ದೇ. ಆದರೆ ಅದು ಬೇರೆನಾ ಅಂತಂದರೆ ಅಲ್ಲ, ಅದು ಅವನ ಸ್ವರೂಪಾತ್ಮಕವಾದದ್ದೇ. ಆ ಗುಣಪೂರ್ಣನಾಗಿ ವಿಶ್ವ ಎಂದು ಕರೆಯಲ್ಪಡುವ ತನ್ನ ಸ್ವರೂಪಾತ್ಮಕವಾದಂತಹ ಬಾಹುಗಳು ಉಳ್ಳವನಾಗಿದ್ದಾನೆ ಭಗವಂತ. ಅಂದರೆ ಇಲ್ಲಿ ಏನು ನಮಗೆ ಏನು ಹೇಳ್ತಾ ಇದೆ ನಮ್ಮ ಶಾಸ್ತ್ರ ಅಂತ ಹೇಳಿದರೆ, ಭಗವಂತ ಬೇರೆ ಅಲ್ಲ, ಭಗವಂತನ ಒಂದು ವಿಶ್ವರೂಪ ಬೇರೆ ಅಲ್ಲ, ಅದು ಅವನ ಸ್ವರೂಪಾತ್ಮಕವಾಗಿಯೇ ಇದೆ. ಅವನು ಅದೇ ಇಲ್ಲಿ ನಮಗೆ ನಮ್ಮ ಮಧ್ವ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ಭಗವಂತನಿಗೂ ಭಗವಂತನ ಗುಣಗಳಿಗೂ ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭಗವಂತನಿಗೂ ಭಗವಂತನ ಅನಂತಾನಂತ ರೂಪಗಳಿಗೂ ಯಾವುದಕ್ಕೂ ಬೇರೆ ಇದಿಲ್ಲ. ಎಲ್ಲ ಸ್ವರೂಪಾತ್ಮಕವಾಗೇ ಇರುತ್ತೆ, ಅವನು ಬೇರೆ ಅಲ್ಲ. ಅದೇ ಹೇಳ್ತಾ ಇದ್ದಾರೆ, ಈ ಗುಣಪೂರ್ಣನಾಗಿದ್ದು ವಿಶ್ವ ಎಂದು ಇರುವಂತಹ ಈ ಅನಂತ ಬಾಹುಗಳೇನಿದೆ ಭಗವಂತನ ಸ್ವರೂಪಾತ್ಮಕವಾಗೇ ಇದೆ. ಅವನು ಬೇರೆ ಅಲ್ಲ, ಅವನ ಬಾಹುಗಳು ಬೇರೆ ಅಲ್ಲ. ನಾವು ಇಷ್ಟ ಮುಂಚೆಲ್ಲ ಹೇಳಿಕೊಂಡಿದ್ದೇವೆ, ಭಗವಂತನಿಗೆ ಎಷ್ಟು ಶಕ್ತಿ ಇರುತ್ತೋ ಭಗವಂತನ ದೇಹದಲ್ಲಿರುವ ಒಂದು ರೋಮಕ್ಕೂ ಕಣಕಣಕ್ಕೂ ಭಗವಂತನ ನಖಗಳಿಗೂ ಅಷ್ಟೇ ಶಕ್ತಿ ಇರುತ್ತೆ. ಇನ್ನು ಭಗವಂತನ ಒಂದು ಶಕ್ತಿ, ಅಘಟನಾಘಟನ ಶಕ್ತಿ ಸಾಮರ್ಥ್ಯ ಎಷ್ಟು ಅಂತ ಹೇಳಿದರೆ, ನಾವು ಕೈ ಇದೆ, ಕೈ ಕೆಲಸ ಮಾತ್ರ ಮಾಡುತ್ತೆ, ಕಣ್ಣು ನೋಡೋದು ಮಾತ್ರ ಮಾಡುತ್ತೆ. ಒಂದೊಂದು ಅವಯವ ಇನ್ನೊಂದು ಅವಯವ, ಒಂದು ಅವಯವ ಇನ್ನೊಂದು ಅವಯವದ ಕೆಲಸನ ಮಾಡಲ್ಲ. ನಮಗೆ ಒಂದೊಂದು ಅವಯವ ಒಂದೊಂದು ಕೆಲಸಕ್ಕೆ ಸೀಮಿತ ಆಗಿದೆ. ಆದರೆ ಭಗವಂತನದು ಹಾಗಲ್ಲ. ಭಗವಂತನ ಎಲ್ಲ ಅವಯವಗಳು ಎಲ್ಲ ಕೆಲಸಗಳನ್ನು ಏಕಕಾಲದಲ್ಲಿ ಮಾಡುತ್ತೆ. ಅದು ಭಗವಂತನ ಅಘಟನಾಘಟನ ಸಾಮರ್ಥ್ಯ, ಅವನ ಅಚಿಂತ್ಯದ್ಭುತ ಶಕ್ತಿ. ಭಗವಂತನ ಕಣ್ಣು ನೋಡುತ್ತೆ, ಮಾಡುತ್ತೆ, ನಡೆಯುತ್ತೆ, ಸೃಷ್ಟಿ ಮಾಡುತ್ತೆ, ಲಯ ಮಾಡುತ್ತೆ. ಕಾಲು ಅಷ್ಟೇ, ಕೈ ಅಷ್ಟೇ. ಅದು ಕೂಡ ಅಟ್ ದ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ. ನಾವು ಒಂದು ಕೆಲಸ ಮಾಡೋಳಿಗೆ ಇನ್ನೊಂದು ಕೆಲಸ ಮಾಡಿದರೆ ಕೆಲಸ ಕೆಟ್ಟೋಗುತ್ತೆ. ಹಾಗಲ್ಲ, ಭಗವಂತನ ಒಂದು ಶಕ್ತಿ ಎಂಥದ್ದು ಅಂದರೆ, ಅವನಿಗೂ ಅವನ ಅವಯವಗಳಿಗೂ ರೂಪಗಳಿಗೂ ಭೇದವಿಲ್ಲದೆ ಸ್ವರೂಪಾತ್ಮಕವಾಗಿದ್ದು, ನೋಡು ಭಗವಂತನ ಸ್ವರೂಪಾತ್ಮಕವಾಗಿರುತ್ತೆ. ಅದರನ್ನೇ ಹೇಳಲಿಕ್ಕೆ ಹೊರಟಿದ್ದಾರೆ. ಆ ಪ್ರಮೇಯವನ್ನು, ತತ್ವ ರಹಸ್ಯವನ್ನು ತಿಳಿಸಿಕೊಡುವುದಕ್ಕಾಗೇ ಆಚಾರ್ಯರು ನಖಸ್ತುತಿಯನ್ನು ಮಾಡಿದ್ದಾರೆ. ಭಗವಂತನ ನರಸಿಂಹದೇವರ ನಖಗಳಿಗೂ ಅವನಿಗೂ ಅವನ
ಅವಯವಗಳಿಗೂ ಭೇದವಿಲ್ಲ ಅಂತ ಆ ಪ್ರಮೇಯವನ್ನು ತೋರಿಸುವುದಕ್ಕಾಗೇ ಮಾಡ್ತಾರೆ. ಅದೇ ಆಚಾರ್ಯರು ಹೇಳಿದ್ದನ್ನೇ ಹಾದಿಯಲ್ಲೇ ರಾಘವೇಂದ್ರ ವಿಜಯವನ್ನು ನಾರಾಯಣಾಚಾರ್ಯರು ಬರಿತ ಮಂಗಳಾಚರಣ ಶ್ಲೋಕದಲ್ಲಿ ನಖಗಳನ್ನೇ ಶ್ರೀಮಲ್ ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾವಿಷ್ಟದಾನಾಯ ಸಮುಪಾತ್ತ ದಶಾಕೃತೇ ಅಂತ ಆಚಾರ್ಯರು ಏನು ನಖಸ್ತುತಿಯಲ್ಲಿ ನರಸಿಂಹದೇವರನ್ನು ಸ್ತೋತ್ರ ಮಾಡದೆ ನರಸಿಂಹದೇವರ ನಖಗಳನ್ನು ಸ್ತೋತ್ರ ಮಾಡಿ ನರಸಿಂಹದೇವರಿಗೂ ನರಸಿಂಹದೇವರ ನಖಗಳಿಗೂ ಅವಯವಗಳಿಗೂ ಭೇದವಿಲ್ಲ ಅಂತ ಏನು ಪ್ರಮೇಯ ಭಾಗವನ್ನು ತೋರಿಸಿಕೊಟ್ಟಿದ್ದಾರೆ, ಅದರನ್ನೇ ಅನುಸರಿಸಿಕೊಂಡು ರಾಘವೇಂದ್ರ ವಿಜಯ ಗ್ರಂಥಕರ್ತೃಗಳಾದ ರಾಘವೇಂದ್ರ ತೀರ್ಥರ ಪೂರ್ವಾಶ್ರಮದ ಸೋದರಳಿಯಂದರಾದ ನಾರಾಯಣಾಚಾರ್ಯರು ಅವರ ರಾಘವೇಂದ್ರ ವಿಜಯ ಮಂಗಳಾಚರಣ ಶ್ಲೋಕದಲ್ಲಿ ಕೂಡ ಶ್ರೀಮಲ್ ಲಕ್ಷ್ಮೀ ನರಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ, ಆ ನರಸಿಂಹದೇವರ ನಖಗಳು ನನಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ, ಭಕ್ತರ ಅಭೀಷ್ಟಗಳನ್ನು ನೆರವೇರಿಸಲಿ ಅಂತ ನರಸಿಂಹದೇವರ ನಖಗಳನ್ನೇ ಸ್ತೋತ್ರ ಮಾಡ್ತಾರೆ. ಅದೇ ಹೇಳ್ತಾ ಇದ್ದಾರೆ, ಭಗವಂತನಲ್ಲಿರುವ ಅವಯವಗಳಿಗೂ ಭಗವಂತನಲ್ಲಿರುವ ಪ್ರತಿಯೊಂದು ಅವಯವಕ್ಕೂ ಅವನಿಗೂ ಭೇದವಿಲ್ಲ, ಅದು ಸ್ವರೂಪಾತ್ಮಕವಾಗಿ ಇದೆ ಅಂತ ಹೇಳ್ತಾ ಅದೇ ವಿಷಯವನ್ನು ಇನ್ನು ಮುಂದೆ ಹೇಳ್ತಾ ಇದ್ದಾರೆ ನೋಡಿ. ತಸ್ಯೈವ ಶಿರ ಆದೀನಾಂ ನೈವ ಭೇದೋ ಅಸ್ತಿ ಕಶ್ಚನ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ನಮಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ತಸ್ಯೈವ ಶಿರಾದೀನಾಂ ನೈವ ಭೇದೋ ಅಸ್ತಿ ಕಶ್ಚನ. ಭಗವಂತನ ಶಿರಸ್ಸು ಮೊದಲಾದ ಅಂಗಗಳು ಅವಯವಗಳು ಅವನಿಂದ ಅತ್ಯಂತ ಅಭಿನ್ನವಾಗಿದೆ, ಅಂದರೆ ಭೇದವೇ ಇಲ್ಲ, ಅವನಿಗೂ ಅವನ ಅವಯವಗಳಿಗೂ ಭೇದವೇ ಇಲ್ಲ. ಅದೇ ಆಚಾರ್ಯರು ನಮಗೆ ನಖಸ್ತುತಿಯಲ್ಲಿ ತಿಳಿಸಿಕೊಟ್ಟಿರೋದು. ಹಾಗೆ ಅವನ ಅವಯವಗಳು ಕೂಡ ಅವನಂತೇನೆ, ಅದನ್ನೇ ಹೇಳ್ತಾ ಇದ್ದಾರೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು. ಯಥೈವ ಕೃಷ್ಣಕೇಶಸ್ಯ ಬ್ರಹ್ಮತಾಖಿಲ ದರ್ಶಿತಾ ಚೈವ ಪಾರ್ಥಾಯ ನಿಸ್ಸೀಮಾಃ ಶಕ್ತಿಯೋ ಅಸ್ಯ ಹಿ. ಇನ್ನು ಭಗವಂತನಂತನೇ, ಭಗವಂತ ಹೇಗೆ ಗುಣಪೂರ್ಣನಾಗಿದ್ದಾನೋ ಹಾಗೆ ಅವನ ಬಾಹುಗಳು ಕೂಡ ಗುಣಪೂರ್ಣಗಳಾಗಿದೆ. ಭಗವಂತನ ಬಾಹುಗಳು ಕೂಡ ಅವನಂತೆ ಗುಣಪೂರ್ಣಗಳಾಗಿದೆ ಅಂತ ಆಚಾರ್ಯ ಅನುವ್ಯಾಖ್ಯಾನದಲ್ಲಿ ಹೇಳ್ತಾ, ಇನ್ನು ಭಗವಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ 5 ರೂಪಗಳಿಂದ ಇದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು. ಪಕ್ಷೋ ದಕ್ಷಿಣ ಸವ್ಯಯೇವ ಚ ಪ್ರದ್ಯುಮ್ನಶ್ಚ ಅನಿರುದ್ಧಶ್ಚ ಅಂತ ಹೇಳ್ತಾ ಇದ್ದಾರೆ ನೋಡಿ. ಭಗವಂತನ ಪ್ರದ್ಯುಮ್ನ ಅನಿರುದ್ಧ ರೂಪಗಳೇ ಅವನ ಬಲಗೈ ಮತ್ತು ಎಡಗೈಗಳಾಗಿದೆ ಎಂದು ಬೃಹತ್ ಸಂಹಿತಾ ಗ್ರಂಥ ನಮಗೆ ಹೇಳ್ತಾ ಇದೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಅಂತ ಹೇಳಿ ಭಗವಂತ ಈ ಜಗತ್ತಿನ ವ್ಯಾಪಾರವನ್ನು ನಡೆಸುವುದಕ್ಕೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳನ್ನು ಮೂಲ ರೂಪ ನಾರಾಯಣನಾಗಿ ತಗೊಂಡು ಈ ಜಗದ್ವ್ಯಾಪಾರವನ್ನು ನಡೆಸ್ತಾ ಇರ್ತಾನೆ. ಭಗವಂತನಿಗೂ ಭಗವಂತನ ರೂಪಗಳಿಗೂ ಭೇದವಿಲ್ಲ ಅಂತ ಹೇಳಿದ ವಿಷಯವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಪ್ರದ್ಯುಮ್ನ ಅನಿರುದ್ಧ ರೂಪಗಳೇ ಭಗವಂತನ ಪ್ರದ್ಯುಮ್ನ ರೂಪ ಬಲಗೈಯಾಗಿದೆ, ಎಡಗೈ ಪ್ರದ್ಯುಮ್ನ ರೂಪವೇ ಎಡಗೈಯಾಗಿದೆ ಅಂತ ಇಲ್ಲಿ ನಮಗೆ ಬೃಹತ್ ಸಂಹಿತಾ ಗ್ರಂಥ ತಿಳಿಸಿಕೊಡ್ತಾ ಇದೆ. ಒಟ್ಟಾರೆ ವಿಶ್ವಬಾಹು ಎಂಬುವಂತಹ ಭಗವಂತನ ಈ ನಾಮದಲ್ಲಿ ನಮಗೆ ಏನು ತತ್ವವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಭಗವಂತ ಹೇಗೆ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೋ ಅವನ ಅವಯವಗಳು ಅವನ ಬಾಹುಗಳು ಎಲ್ಲವೂ ಕೂಡ ಅನಂತ ಕಲ್ಯಾಣ ಗುಣಪರಿಪೂರ್ಣಗಳಾಗಿ ಅವನಷ್ಟೇ ಶಕ್ತಿ ಸಂಪನ್ನವಾಗಿದೆ. ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ಒಂದು ಇಂದ್ರಿಯ ಬಲವಾಗಿರುತ್ತೆ, ಒಂದು ಇಂದ್ರಿಯ ಬಲಹೀನವಾಗಿರುತ್ತೆ. ಒಂದು ಇಂದ್ರಿಯ ಮಾಡಿದ ಕೆಲಸ ಇನ್ನೊಂದು ಮಾಡುವುದಿಲ್ಲ. ಆದರೆ ಭಗವಂತನಲ್ಲಿ ಆ ವ್ಯತ್ಯಾಸವೇ ಇಲ್ಲ. ಅದಕ್ಕೆ ಅವನು ಅನಂತ ಬಾಹುಗಳು, ಅನಂತ ಉದರಗಳು, ಅನಂತ ಕಣ್ಣುಗಳು, ಅನಂತ ನೇತ್ರಗಳು, ಈ ರೀತಿಯಾಗಿ ಅವನು ಅವೆಲ್ಲವೂ ಕೂಡ ಅವನ ಸ್ವರೂಪಾತ್ಮಕವಾಗಿದೆ ಅಂತ ಈ ರೀತಿ ನಾವು ಆ ಭಗವಂತನನ್ನು ಚಿಂತನೆ ಮಾಡಿದಾಗ
ಒಂದು ಕಲ್ಪನೆ ಮಾಡಿಕೊಂಡ್ರೆ ನಮ್ಮ ಮನೋಫಲಕದ ಮೇಲೆ ಏನು ಇಲ್ಲಿವರೆಗೂ ನಾವು ಕೇಳಿದ್ದೇವೆ ಇದನ್ನೆಲ್ಲವನ್ನೂ ಕೂಡ ನಾವು ಒಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಇದನ್ನು ನಾವು ಚಿತ್ರಣ ಮಾಡಿದರೆ ಎಷ್ಟು ಸುಂದರವಾಗಿ ಬರುತ್ತೆ ಆ ಭಗವಂತನ ವಿಶ್ವರೂಪ. ಅದು ಅದ್ಭುತವಾಗಿರುತ್ತೆ. ಇದು ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆದರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲದೆ ನಮ್ಮ ಇಂಟೆಲಿಜೆನ್ಸ್, ನಮ್ಮ IQ ಉಪಯೋಗಿಸಿ ನಮ್ಮ ಮನೋಫಲಕದ ಮೇಲೆ ಈ ಶಾಸ್ತ್ರ ನಮಗೆ ತಿಳಿಸಿಕೊಟ್ಟಂತಹ ಇದನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಚಿಂತನೆ ಮಾಡಿ ಮನನ ಮಾಡಿ ಧ್ಯಾನ ಮಾಡಿದಾಗ ಆ ಭಗವಂತನ ಈ ಒಂದು ವಿಶ್ವರೂಪ ನಮ್ಮ ಮನೋಫಲಕದ ಮೇಲೆ ಚಿತ್ರಣ ಬಂದಾಗ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ನಾವು ವಿಷ್ಣು ಸಹಸ್ರನಾಮ ಪಾಠ ಇಷ್ಟು ಪ್ರಮಾಣಗಳೊಂದಿಗೆ ಇಷ್ಟು ಅರ್ಥಗಳನ್ನು ಹೇಳಿಕೊಂಡಿದ್ದಕ್ಕೂ ಸಾರ್ಥಕವಾಗುತ್ತೆ. ಎಲ್ಲ ಅರ್ಥಗಳು ನಮ್ಮ ನೆನಪಿಗೆ ಬರದೇ ಇದ್ದರೂ ಪರವಾಗಿಲ್ಲ. ಇಷ್ಟು ಅರ್ಥಗಳು ಕೇಳಿದಾಗ ಒಂದು ಅರ್ಥವಾದರೂ ನಮಗೆ ವಿಶ್ವಬಾಹು ನಹುಷಃ ಹೀಗೆ ಶಿಖಂಡಿ ಅಂತ ಈ ರೀತಿ ಭಗವಂತನ ನಾಮಗಳು ಹೇಳಿದಾಗ ಅಟ್ಲೀಸ್ಟ್ ಒಂದು ನಾಮದ ಒಂದು ಅರ್ಥ ಆದರೂ ನಮ್ಮ ಮನಸ್ಸಿಗೆ ಬಂದರೆ ನಾವು ಆಗ ನಮ್ಮ ವಿಷ್ಣು ಸಹಸ್ರನಾಮ ಪಾಠದ ಪಾರಾಯಣದ ಫಲ ನಮಗೆ ಸಿಗತ್ತೆ ಅಂತ ಹೇಳ್ತಾ, ಇನ್ನು ಅನೇಕ ವಿಶ್ವಬಾಹು ಅನ್ನೋದಕ್ಕೆ ಇನ್ನೂ ಬೇಕಾದಷ್ಟು ಅರ್ಥಗಳಿದೆ. ಅವುಗಳನ್ನೆಲ್ಲ ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.